ಕಬ್ಬು ನಾರುತ್ತಿರುವ ಡ್ರೈನೇಜ್ ಅನ್ನ ಸರಿಪಡಿಸಿ ಅಂತ ಹೇಳಿ ದೊಡ್ಡಬಳ್ಳಾಪುರದಲ್ಲಿ ನಗರಸಭೆಗೆ ಸಾರ್ವಜನಿಕರು ಎಷ್ಟೇ ಮನವಿ ಮಾಡಿದ್ರು ಕೂಡ ನಗರಸಭೆ ಅಧಿಕಾರಿಗಳು ಮಾತ್ರ ಅದನ್ನ ಡ್ರೈನೇಜ್ ಅನ್ನ ಸರಿಪಡಿಸುವಂತ ಕೆಲಸದ ಗೋಜಿಗೆ ಹೋಗ್ತಾ ಇಲ್ಲ. ಇದರಿಂದಾಗಿ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಿಷ್ಟು ನಿರ್ಲಕ್ಷ್ಯ, ಜನರ ಜೀವದ ಜೊತೆಗೆ ನೀವು ಚೆಲ್ಲಾಟ ಆಡ್ತಿದ್ದೀರಿ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಏರಿಯಾದಲ್ಲಿ ಸಮಸ್ಯೆ ಬಂದಾಗ ಸಮಸ್ಯೆ ಕೇಳಕ್ಕೆ ಹೋದಂತಹ ಜನರ ಮೇಲೆ ಅಧಿಕಾರಿಯೊಬ್ಬ ದರ್ಪವನ್ನು ಮೆರೆದಿರುವಂಥದ್ದು. ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಚಂದ್ರಮೌಳೇಶ್ವರ ಲೇಔಟ್ ಬಡಾವಣೆಯಲ್ಲಿ ನಾವಿರುವಂಥದ್ದು. ನಾವು ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇನೆ. ಇದೇ ಒಂದು ಏರಿಯಾದಲ್ಲಿ ಏನು ಸಂಜೆ ಆದರೆ ಸಾಕು ಇಡೀ ಒಂದು ಏರಿಯಾ ಗಬ್ಬು ನಾರುತ್ತೆ. ಯಾಕೆಂತಂದರೆ ಇಲ್ಲಿರ್ತಕ್ಕಂಥ ಡ್ರೈನೇಜ್ ಸಮಸ್ಯೆ. ಇದೇ ಒಂದು ಡ್ರೈನೇಜ್ ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತಾನೆ. ಈ ಒಂದು ಡ್ರೈನೇಜ್ನ ಇಲ್ಲೆಲ್ಲ ವಾಸ ಮಾಡ್ತಕ್ಕಂಥ ಏನು ಬಡಾವಣೆಯ ಜನ ನಗರಸಭೆಗೆ ತೆರಿಗೆಯನ್ನು ಕಟ್ತಾರೆ. ಕರೆಕ್ಟಾದ ಟೈಮಲ್ಲಿ ತೆರಿಗೆಯನ್ನು ಕಟ್ಟಿ ನಮ್ಮ ಮೂಲಭೂತ ಸೌಲಭ್ಯಗಳನ್ನು ಕೊಡಿ ಅಂತೇಳಿ ಇವತ್ತು ಹೋಗಿ ಕೇಳಿದರೆ ಏನು ಇಲ್ಲಿನ ಜನಗಳ ಮೇಲೇ ಆ ನಗರಸಭೆ ಆಯುಕ್ತರು ದರ್ಪವನ್ನು ಮೆರೆದಿದ್ದಾರೆ. ನಾವು ನೋಡ್ಬೋದು ಯಾವ ರೀತಿ ಡ್ರೈನೇಜ್ ಓಪನ್ ಆಗಿದೆ ಅಂತೇಳಿ. ಸಂಜೆ ಆದರೆ ಸಾಕು ಈ ಒಂದು ಡ್ರೈನೇಜ್ನಿಂದ ಬರ್ತಕ್ಕಂಥ ಸಾಕಷ್ಟು ಸೊಳ್ಳೆಗಳಿಂದ ಮನೆಯಲ್ಲಿ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣವಾಗಿ ಓಪನ್ ಆಗಿದೆ. ಇದನ್ನು ರೆಡಿ ಮಾಡಿ ಒಂದು ಸೂಕ್ತವಾಗಿ ಡ್ರೈನೇಜ್ ವ್ಯವಸ್ಥೆ ಬ್ಲಾಕೇಜ್ ಆಗಿರುವಂಥದ್ದನ್ನ ತೆರವು ಮಾಡಿ ನಮಗೆ ಒಂದು ಮೂಲಭೂತ ಸೌಲಭ್ಯಗಳನ್ನು ಕೊಡಿ, ನಮ್ಮ ಏರಿಯಾನ ಕಾಪಾಡಿ ಅಂತ ಇಲ್ಲಿನ ಜನ ಹೇಳಿದ್ರು ಕೂಡ ಅಧಿಕಾರಿ ದರ್ಪವನ್ನು ಮೆರೆದು ಈ ರೀತಿಯಾಗಿ ಒಂದು ಇವ್ರ ಮೇಲೆ ಏನು ಸಮಸ್ಯೆನ ಕ್ಲಿಯರ್ ಮಾಡಬೇಕಂತ ಅಧಿಕಾರಿಗಳೇ ಬೇಜವಾಬ್ದಾರಿತನ ವರ್ತನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇವರು ಮೂಗು ಮುಚ್ಚಿಕೊಂಡು ಓಡಾಡೋಂಥ ಪರಿಸ್ಥಿತಿ ಇಲ್ಲಿನ ನಿವಾಸಿಗಳಲ್ಲಿರುವಂಥದ್ದು ನಾನು ನೋಡ್ಬೋದು. ಇಲ್ಲೆಲ್ಲ ಮಹಿಳೆಯರಿದ್ದಾರೆ, ಇಲ್ಲೆಲ್ಲ ವಾಸ ಮಾಡ್ತಕ್ಕಂಥ ಜನ ಸಾಕಷ್ಟು ಏನು ಸೊಳ್ಳೆ ಆಗಿರ್ಬೋದು, ಇಲ್ಲಿನ ವಾಸನೆಯಿಂದ ದುರ್ವಾಸನೆಯಿಂದ ಹಲವಾರು ರೋಗ ರುಜಿನಗಳಿಂದ ಇಲ್ಲಿನ ಜನ ಬಳಲ್ತಾ ಇದ್ದಾರೆ. ನಮಗೆ ಸೂಕ್ತವಾದ ಡ್ರೈನೇಜ್ ವ್ಯವಸ್ಥೆ ಕೊಡಿ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಸ್ಪಂದಿಸ್ತಾ ಇರೋದರಿಂದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಕೆಲವ್ರು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಏನು ಸರ್ ಇದು ವ್ಯವಸ್ಥೆ ಮುಂದಕ್ಕೆ ಪಾಸ್ ಆಗಲ್ಲ. ಇದು ಯಾವುದು ಡ್ರೈನೇಜ್ ಇದು ಇಲ್ಲೇ ಹೊಡೆದೋಗ್ಯದ ಯಾವುದೋ JCB ಏನೋ ಬಂದು ಅದು ಹೊಡೆದಾಕ್ಯವ್ರೆ. ಅದನ್ನು ಇಲ್ಲಿ ಬಂದು ಉಕ್ಕಿ ಎಲ್ಲ ಸೈಟ್ಗಳಿಗೆಲ್ಲ ನೋಡಿ ಇಲ್ಲಿ ಎಲ್ಲ ತುಂಬ್ಕೊಂಡ್ಬಿಟ್ಟದೆ. ಕೇಳಕ್ಕೆ ಹೋದ್ರೆ ಏನು ಹೇಳ್ತಾರೆ? ಕೇಳಕ್ಕೆ ಹೋದ್ರೆ ಸ್ಪಂದಿಸಲ್ಲ ಅವರು. ನಮಗೂ ಇದಕ್ಕೆ ಯಾವ ಸಂಬಂಧವಿಲ್ಲ, ನೀವೇನಿದ್ರು ಏನೇನೋ ಮಾಡ್ಕೊಳ್ರಿ ಅಂತ ಉತ್ತರ. ಸೂಕ್ತವಾಗಿ ಚರಂಡಿ ಆಗಬೇಕು, ಡ್ರೈನೇಜ್ ಆಗಬೇಕು. ಚರಂಡಿ ಆಗ್ಬೇಕು, ಡ್ರೈನೇಜ್ ಆಗ್ಬೇಕು. ಇವೆರಡು ಕೊಟ್ಬಿಟ್ರೆ ಪುಣ್ಯಾತ್ಮರು ಸಾಕು, ನಾವು ಧನ್ಯರಾಗುತ್ತೆ. ಇದು ಏನು ಇಲ್ಲಿನ ನಿವಾಸಿಗಳು ಹೇಳುವಂಥ ಮಾತು. ಡ್ರೈನೇಜ್ ವ್ಯವಸ್ಥೆ ಸರಿ ಇಲ್ಲ. ಸಾಕಷ್ಟು ದಿನಗಳಿಂದ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಮಗೆ ಡ್ರೈನೇಜ್ ವ್ಯವಸ್ಥೆನ ಸರಿಪಡಿಸಿ, ಇಲ್ಲ ನೀವೇ ಪುಣ್ಯಾತ್ಮರಾಗಿ ಅಂತೇಳಿ ಜನ ಕೇಳ್ಕೊಳ್ತಾ ಇದ್ದಾರೆ. ಆದರೆ ಅಧಿಕಾರಿಗಳು ಬೇಜವಾಬ್ದಾರಿತನ ಮಾತ್ರ ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ದರ್ಪ ಮೆಡೀತಾ ಇರತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ.